ಆಗಿದೆ. ಪ್ರಪಂಚದಲ್ಲೇ ಅತ್ಯಂತ ಹಳೆಯದಾದ ಈಗಲೂ ನಡೆಯುತ್ತಿರುವ ಏಕೈಕ ಮೋಟಾರ್ ಸೈಕಲ್ ಕಂಪನಿ ಇದು. 1901ರವರೆಗೆ ಈ ರಾಯಲ್ ಎನ್ಫೀಲ್ಡ್ ಕಂಪನಿ ದ ಇಂಗ್ಲೆಂಡ್ ಸೈಕಲ್ ಕಂಪನಿಯ ಹೆಸರಿನಿಂದ ಸೈಕಲ್ ಮತ್ತು ಲಾನ್ ಮೂವರ್ಸ್ನ ತಯಾರು ಮಾಡುತ್ತಿತ್ತು. 1901ನೇ ವರ್ಷದಲ್ಲಿ ಈ ಕಂಪನಿ ಮೊಟ್ಟಮೊದಲ ಮೋಟಾರ್ ಸೈಕಲ್ ಅನ್ನು ತಯಾರು ಮಾಡುತ್ತೆ. ಈ ಕಂಪನಿ ಮೊದಲು ಇಂಗ್ಲೆಂಡ್ನಲ್ಲಿ ಸ್ಟಾರ್ಟ್ ಆಯಿತು. ಮೊದಲನೇ ಪ್ರಪಂಚ ಯುದ್ಧದ ಸಮಯದಲ್ಲಿ ಈ ಕಂಪನಿ ರಷ್ಯನ್ ಸೈನಿಕರು ತಮ್ಮ ಮಿಷಿನ್ ಗನ್ಗಳನ್ನು ಸುಲಭವಾಗಿ ತೆಗೆದುಕೊಂಡು ಹೋಗಲು ಬೈಕ್ಗಳನ್ನು ತಯಾರು ಮಾಡುತ್ತೆ. ಎರಡನೇ ಪ್ರಪಂಚ ಯುದ್ಧದ ಸಮಯದಲ್ಲಿ ರಾಯಲ್ ಎನ್ಫೀಲ್ಡ್ ಫ್ಲೇಯಿಂಗ್ ಫ್ಲೇ ಅನ್ನೋ ಹೆಸರಿನಿಂದ ಒಂದು ಲೈಟ್ ವೆಯ್ಟ್ ಮೋಟಾರ್ ಸೈಕಲ್ ಅನ್ನು ತಯಾರು ಮಾಡುತ್ತೆ. ಯುದ್ಧದ ಸಮಯದಲ್ಲಿ ಪ್ಯಾರಾಚೂಟ್ ಸಹಾಯದಿಂದ ವಿಮಾನಗಳಿಂದ ಭೂಮಿ ಮೇಲೆ ಇಳಿಸಲು ಇದನ್ನ ತಯಾರು ಮಾಡ್ತಾರೆ. ಇದು 125cc 60 kg ಬೈಕ್. 1953ರಲ್ಲಿ ಇಂಡಿಯನ್ ಆರ್ಮಿ ಬಾರ್ಡರ್ ಸೈನಿಕರಿಗಾಗಿ ಬೈಕ್ಗಳನ್ನು ಖರೀದಿ ಮಾಡಬೇಕು ಅಂತ ಅನ್ಕೊಳ್ಳುತ್ತೆ. ಇವರಿಗೆ ರಾಯಲ್ ಎನ್ಫೀಲ್ಡ್ ಬೈಕ್ಗಳು ಬಿಟ್ಟು ಬೇರೆ ಯಾವ ಕಂಪನಿಯ ಬೈಕ್ಗಳು ಸರಿ ಅಂತ ಅನಿಸ್ಲಿಲ್ಲ. ಅದೇ ವರ್ಷದಲ್ಲಿ ರಾಯಲ್ ಎನ್ಫೀಲ್ಡ್ ಕಂಪನಿ ಮೆಡ್ರಾಸ್ನಲ್ಲಿ ಇರೋ ಮೆಡ್ರಾಸ್ ಮೋಟಾರ್ ಸೈಕಲ್ ಅನ್ನೋ ಕಂಪನಿಯ ಜೊತೆ ಕೈ ಜೋಡಿಸಿ 800 350cc ಬುಲೆಟ್ ಮೋಟಾರ್ ಸೈಕಲ್ಗಳನ್ನು ಭಾರತಕ್ಕೆ ಇಂಪೋರ್ಟ್ ಮಾಡ್ತಾರೆ. ಆಗಿನಿಂದ ಮದ್ರಾಸ್ ಮೋಟಾರ್ ಸೈಕಲ್ ಕಂಪನಿ ಎನ್ಫೀಲ್ಡ್ ಇಂಡಿಯಾ ಅನ್ನೋ ಹೆಸರಿನಿಂದ ಭಾರತದಲ್ಲಿ ರಾಯಲ್ ಎನ್ಫೀಲ್ಡ್ ಬೈಕ್ಗಳನ್ನು ಮಾರಾಟ ಮಾಡುತ್ತೆ. ಆ ಸಮಯದಲ್ಲಿ ಮದ್ರಾಸ್ ಮೋಟಾರ್ ಸೈಕಲ್ ಕಂಪನಿಯಲ್ಲಿ ಕೇವಲ ಬಿಡಿ ಭಾಗಗಳನ್ನು ಅಸೆಂಬ್ಲಿಂಗ್ ಮಾತ್ರ ಮಾಡ್ತಿದ್ರು. 1962ನೇ ವರ್ಷದಲ್ಲಿ ಮೆಡ್ರಾಸ್ ಮೋಟಾರ್ ಸೈಕಲ್ ಕಂಪನಿ ಬಿಡಿ ಭಾಗಗಳನ್ನು ಕೂಡ ಭಾರತದಲ್ಲೇ ತಯಾರು ಮಾಡೋ ಲೈಸೆನ್ಸ್ ಅನ್ನ ಪಡೆಯುತ್ತೆ. 1971ನೇ ವರ್ಷದಲ್ಲಿ ರಾಯಲ್ ಎನ್ಫೀಲ್ಡ್ ಕಂಪನಿ ಇಂಗ್ಲೆಂಡ್ನಲ್ಲಿ ಪೂರ್ತಿಯಾಗಿ ಮುಚ್ಚಿ ಹೋಗುತ್ತೆ. ಅದೇ ಸಮಯದಲ್ಲಿ ಎನ್ಫೀಲ್ಡ್ ಇಂಡಿಯಾವನ್ನು ರಾಯಲ್ ಎನ್ಫೀಲ್ಡ್ ಆಗಿ ಬದಲಾಯಿಸೋದಕ್ಕೆ ಮೆಡ್ರಾಸ್ ಮೋಟಾರ್ ಸೈಕಲ್ ಕಂಪನಿ ಪೂರ್ತಿಯಾಗಿ ಅಧಿಕಾರವನ್ನು ಪಡೆಯುತ್ತೆ. 1990ನೇ ವರ್ಷದಲ್ಲಿ ರಾಯಲ್ ಎನ್ಫೀಲ್ಡ್ ಕಂಪನಿ ಈಚರ್ ಇಂಡಿಯಾ ಕಂಪನಿ ಜೊತೆ ಕೊಲಬ್ರೇಟ್ ಆಗುತ್ತೆ. 1994ನೇ ವರ್ಷದಲ್ಲಿ ರಾಯಲ್ ಎನ್ಫೀಲ್ಡ್ ಕಂಪನಿ ಈಚರ್ ಇಂಡಿಯಾ ಕಂಪನಿ ಜೊತೆ ಪೂರ್ತಿಯಾಗಿ ಬೆರೆತು ಹೋಗುತ್ತೆ. ನಂತರ 1994ರಿಂದ 2002ರ ಮಧ್ಯದಲ್ಲಿ ಈ ಕಂಪನಿ ಪೂರ್ತಿಯಾಗಿ ನಷ್ಟದ ಪಾಲಾಗುತ್ತೆ. 2002ರಲ್ಲಿ ಈ ಕಂಪನಿ ಜೈಪುರ್ನಲ್ಲಿ ಇರೋ ತಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನು ಪೂರ್ತಿಯಾಗಿ ಕ್ಲೋಸ್ ಮಾಡುತ್ತೆ. ನಂತರ 2005ರಲ್ಲಿ ರಾಯಲ್ ಎನ್ಫೀಲ್ಡ್ ಕಂಪನಿಗೆ 50 ವರ್ಷ ಪೂರ್ತಿಯಾದ್ದರಿಂದ ಚೆನ್ನೈನಲ್ಲಿರೋ ತನ್ನ ಪ್ಲಾಂಟ್ನಲ್ಲಿ ಹಳೆಯ ಬೈಕ್ಗಳನ್ನು ರಿಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಮಾರಾಟಕ್ಕೆ ಬಿಡುಗಡೆ ಮಾಡುತ್ತೆ. ಆಗಿನಿಂದ ರಾಯಲ್ ಎನ್ಫೀಲ್ಡ್ ಕಂಪನಿ ಹಿಂದೆ ತಿರುಗಿ ನೋಡಲಿಲ್ಲ. ಒಂದು ಕಾಲದಲ್ಲಿ ಇಂಗ್ಲೆಂಡ್ನಿಂದ ಭಾರತಕ್ಕೆ ಇಂಪೋರ್ಟ್ ಮಾಡ್ಕೊಳ್ತಿದ್ರು, ಆದ್ರೆ ಈಗ ಭಾರತದಿಂದ ಇಂಗ್ಲೆಂಡ್ಗೆ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ. ಈ ರೀತಿಯಾಗಿ ರಾಯಲ್ ಎನ್ಫೀಲ್ಡ್ ಕಂಪನಿ ಬೆಳೆದು ಬಂತು. ರಾಯಲ್ ಎನ್ಫೀಲ್ಡ್ ಬೈಕ್ ಪ್ರಪಂಚದಲ್ಲೇ ಲಾಂಗೆಸ್ಟ್ ರನ್ನಿಂಗ್ ಮೋಟಾರ್ ಸೈಕಲ್ ಬೈಕ್. ಭಾರತದಲ್ಲೇ ಮೊದಲು 4 ಸ್ಟ್ರೋಕ್ ಇಂಜಿನ್ ತಯಾರು ಮಾಡಿದ್ದು ಕೂಡ ರಾಯಲ್ ಎನ್ಫೀಲ್ಡ್ ಕಂಪನಿನೇ. 1990ನೇ ವರ್ಷದಲ್ಲಿ ರಾಯಲ್ ಎನ್ಫೀಲ್ಡ್ ಡೀಸೆಲ್ ಇಂಜಿನ್ ಮೋಟಾರ್ ಸೈಕಲ್ ಅನ್ನು ತಯಾರು ಮಾಡುತ್ತೆ, ಆದರೆ ಅದು ಸಕ್ಸಸ್ ಆಗಲಿಲ್ಲ. ನಂತರ 2002ರಲ್ಲಿ ಇದನ್ನು ಪೂರ್ತಿಯಾಗಿ ನಿಲ್ಲಿಸಿಬಿಡ್ತಾರೆ. ರಾಯಲ್ ಎನ್ಫೀಲ್ಡ್ ಕಂಪನಿಯನ್ನು ಮೊದಲು ಯುದ್ಧ ಸಾಮಗ್ರಿಗಳನ್ನು ತಯಾರು ಮಾಡಲು ಸ್ಟಾರ್ಟ್ ಮಾಡ್ತಾರೆ. 1955 1959ರ ಮಧ್ಯದಲ್ಲಿ ರಾಯಲ್ ಎನ್ಫೀಲ್ಡ್ ಬೈಕ್ ಭಾರತದಿಂದ ಅಮೆರಿಕಾಗೆ ಎನ್ಫೀಲ್ಡ್ ಇಂಡಿಯಾ ಅನ್ನೋ ಹೆಸರಿನಿಂದ ಎಕ್ಸ್ಪೋರ್ಟ್ ಆಗ್ತಿದ್ವು. ಒರಿಜಿನಲ್ ರಾಯಲ್ ಎನ್ಫೀಲ್ಡ್ ಸಿಂಬಲ್ನಲ್ಲಿ ಒಂದು ಪಿರಂಗಿ ಗುರುತು ಮತ್ತು ಮೇಡ್ ಲೈಕ್ ಎ ಗನ್ ಅನ್ನೋ ಅಕ್ಷರಗಳಿರುತ್ತೆ. 1962ರಲ್ಲಿ ರಾಯಲ್ ಎನ್ಫೀಲ್ಡ್ ಕಂಪನಿ ಇಂಟರ್ಸ್ಪೆಕ್ಟರ್ ಅನ್ನೋ ಹೆಸರಿನಿಂದ 750cc ಬೈಕ್ ಅನ್ನು ತಯಾರು ಮಾಡುತ್ತೆ. ಆಗಿನ ಕಾಲದಲ್ಲಿ ಇದು ವರ್ಲ್ಡ್ ಫಾಸ್ಟೆಸ್ಟ್ ಬೈಕ್. ಈಗ ನಮಗೆ ಕಾಣಿಸ್ತಿರೋ ಬುಲೆಟ್ 350cc 500cc ಬೈಕ್ಗಳು ಮೊದಲ ಬಾರಿ 1932ರಲ್ಲಿ ತಯಾರು ಮಾಡ್ತಿದ್ರು. 2011ರಲ್ಲಿ ರಾಯಲ್ ಎನ್ಫೀಲ್ಡ್ ಚೆನ್ನೈನಲ್ಲಿ ತನ್ನ 2ನೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ಸ್ಟಾರ್ಟ್ ಮಾಡುತ್ತೆ. ಇಲ್ಲಿ ಪ್ರತಿದಿನ 800 ಬೈಕ್ಗಳು ತಯಾರಾಗುತ್ತೆ. 2014ರಲ್ಲಿ ರಾಯಲ್ ಎನ್ಫೀಲ್ಡ್ ನಮ್ಮ ಭಾರತದಲ್ಲಿ 3 ಲಕ್ಷಕ್ಕಿಂತ ಹೆಚ್ಚು ಬೈಕ್ಗಳನ್ನು ಮಾರಾಟ ಮಾಡುತ್ತೆ. ಇದು ಹಾರ್ಲೆ ಡೇವಿಡ್ಸನ್ ಕಂಪನಿ ಪ್ರಪಂಚದಾದ್ಯಂತ ಮಾರಾಟ ಮಾಡಿದ ಸಂಖ್ಯೆಗಿಂತ ಹೆಚ್ಚು. ಇವು ಫ್ರೆಂಡ್ಸ್ ರಾಯಲ್ ಎನ್ಫೀಲ್ಡ್ ಕಂಪನಿಗೆ ಸಂಬಂಧಪಟ್ಟಂತ ಕೆಲವು ಆಸಕ್ತಿಕರ ವಿಷಯಗಳು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ವಿಡಿಯೋ ಕೆಳಗಡೆ ಕಾಣಿಸೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.